ಕೃಷಿ ಇಲಾಖೆಯ ಎಲ್ಲ ಸೌಲಭ್ಯಗಳು ಸಾಮಾನ್ಯ ಬಡವರಿಗೆ ಹಾಗೂ ಕಟ್ಟಕಡೆಯ ವ್ಯಕ್ತಿಗೆ ಸಿಗಬೇಕು ಎನ್ನುವುದು ಸರ್ಕಾರದ ಆಶಯ. ಆದರೆ ಪಾತಪಾಳ್ಯ ರೈತ ಸಂಪರ್ಕ ಕೇಂದ್ರದಲ್ಲಿ ದಿನಾಂಕ 10/7/2025ರಂದು ಶಾಸಕರ ಅಣತಿಯಂತೆ ಕಾಂಗ್ರೆಸ್ ಮುಖಂಡರು ಮತ್ತು ನಾವೇನೂ ಕಡಿಮೆ ಇಲ್ಲ ಎನ್ನುವ ರೀತಿಯಲ್ಲಿ ಬಿಜೆಪಿ ಮುಖಂಡರು ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಪಾತಪಾಳ್ಯ ರೈತರ ಸಂಪರ್ಕ ಕೇಂದ್ರದಲ್ಲಿ ನೆಲಗಡಲೆ ದೋಚಿರುವ ಘಟನೆಯನ್ನ ಕರ್ನಾಟಕ ಪ್ರಾಂತ ರೈತ ಸಂಘ ತಾಲೂಕು ಸಂಚಾಲಕ ಡಿಟಿ ಮುನಿಸ್ವಾಮಿ ಖಂಡಿಸುತ್ತದೆ ಎಂದು ಹೇಳಿದ್ದಾರೆ. FNS NMU ಅಂತ ಯೋಜನೆಯಡಿ ರಾಷ್ಟ್ರೀಯ ಯೋಜನೆಯಡಿ ಬಂದಿದ್ದಂಥ ನೆಲಗಡಲೆಯನ್ನು ರೈತರಿಗೆ ಉಚಿತವಾಗಿ ವಿತರಿಸಬೇಕಾಗಿತ್ತು. ರೈತರು ಕೂಡ ಅವರು ಮಾಹಿತಿ ಪಡೆದುಕೊಂಡು ಎಲ್ಲ ರೈತರು ಅಲ್ಲಿಗೆ ಬಂದಿರ್ತಾರೆ. ಆದರೆ ರೈತರನ್ನ ಕ್ಯೂನಲ್ಲಿ ನಿಲ್ಲಿಸ್ಬಿಟ್ಟು ಮಧ್ಯದಲ್ಲಿ ಯಾರ್ಯಾರೋ ಅವ್ರ ಹೆಸರು ಇವ್ರ ಹೆಸರು ಜನಪ್ರತಿನಿಧಿಗಳು ಹೆಸರು ಹೇಳ್ಕೊಂಡು ಬಂದವರು ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಅಂತ ಮಾತಾಡ್ತಾ ಇದ್ದಾಗ ರೈತರನ್ನೇ ಗೋದಾಮಿಗೆ ನುಗ್ಗಿ ಅಲ್ಲಿದ್ದಂಥ ಎಲ್ಲ ಚೀಲಗಳನ್ನ ದೋಚ್ಕೊಂಡು ಹೊರಟೋಗಿರ್ತಾರೆ. ಆದರೆ ಅರ್ಹ ಫಲಾನುಭವಿಗಳಿಗೆ ಆ ಚೀಲಗಳು ದೊರೆತಿಲ್ಲ. ಇದು ಕೃಷಿ ಇಲಾಖೆಯ ದಿವ್ಯ ನಿರ್ಲಕ್ಷ್ಯ ಹಾಗೂ ಅವರ ಅಸಡ್ಡೆಯನ್ನು ತೋರುತ್ತೆ. ಸರ್ಕಾರ ಇಂಥ ಯೋಜನೆಗಳನ್ನು ವ್ಯವಸ್ಥಿತವಾಗಿ ಅರ್ಹ ಬಡ ರೈತರಿಗೆ ತಲುಪಿಸ್ಬೇಕು ಅಂತ ಸ್ಕೀಮ್ಗಳೆಲ್ಲ ಕೊಡುತ್ತೆ. ಆದರೆ ಇಲ್ಲಿ ಅದನ್ನು ನಿರ್ವಹಿಸಬೇಕಾಗಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ಅವರ ಸಿಬ್ಬಂದಿ ಆಗಿರ್ಬೋದು ಸರಿಯಾಗಿ ನಿರ್ವಹಿಸದೇ ಇರೋದ್ರಿಂದ ಇದು ಯಾರ್ಯಾರ ಪಾಲು ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದಿನ ಆ ಪರಿಸ್ಥಿತಿಗೆ ಕೃಷಿ ಅಧಿಕಾರಿಗಳೇ ನೇರವಾಗಿ ಕಾರಣ. ಅವರು ಸರಿಯಾದಂಥ ಅಲ್ಲಿ ವ್ಯವಸ್ಥೆ ಮಾಡಿ ಅಥವಾ ಪರಿಸ್ಥಿತಿಯನ್ನು ಮುಂಚೆನೇ ಅವಲೋಕನ ಮಾಡಿ ಪೊಲೀಸ್ ಸಿಬ್ಬಂದಿಯನ್ನು ಏನನ್ನ ಅಲ್ಲಿ ಕಾವಲು ಹಾಕ್ಕೊಂಡು ಅದನ್ನು ಯಾರಿಗೆ ಸಲ್ಲಬೇಕು ಅವರಿಗೆ ವಿತರಿಸಬೇಕಾಗಿತ್ತು. ಆದರೆ ಆ ಥರ ಮಾಡದೆ ಅವರು ಅರ್ಹ ರೈತರಿಗೆ ಅನ್ಯಾಯ ಮಾಡಿದ್ದಾರೆ. ಈ ಬಗ್ಗೆ ಇಲಾಖೆಯವರು ಇದುವರೆಗೂ ಅದರ ಬಗ್ಗೆ ಏನೂ ಕ್ರಮ ಕೈಗೊಂಡಂತೆ ಕಾಣ್ತಾ ಇಲ್ಲ. ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ, ಎಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲೂ ಈ ವಿಚಾರ ಬಂದಿದೆ. ಆದರೆ ಇಲಾಖೆ ಈ ಬಗ್ಗೆ ಏನು ಸೂಕ್ತ ಕ್ರಮ ಕೈಗೊಂಡಂತೆ ಕಾಣ್ತಾ ಇಲ್ಲ. ಇಲಾಖೆ ಈ ಕೂಡಲೇ ಇದನ್ನು ಸೂಕ್ತ ತನಿಖೆ ನಡೆಸಿ ಸಂಬಂಧಪಟ್ಟವರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂತಂದರೆ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ಮಾಡ್ತೀವಿ ಈ ಬಗ್ಗೆ. ಇಂದು ಪಟ್ಟಣದ ಸುಂದರಯ್ಯ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರಮುಖವಾಗಿ ಬಾಗೇಪಲ್ಲಿ ಗಡಿನಾಡ ತಾಲೂಕು ಆಗಿದ್ದು ಕೇಂದ್ರ ಸರ್ಕಾರ ಎಣ್ಣೆಕಾಳುಗಳ ಬೆಳೆಗಳನ್ನು ಉತ್ತೇಜಿಸುವ ಸಲುವಾಗಿ ರಾಷ್ಟ್ರೀಯ ಆಹಾರ ಭದ್ರತಾ ವಿಶೇಷ ಯೋಜನೆ ಅಡಿ ಕೃಷಿ ಇಲಾಖೆಯಿಂದ ನೆಲಗಡಲೆಯನ್ನ 1250 ಎಕರೆ ಬಡ ರೈತರಿಗೆ ವಿತರಿಸಲು ಅವಕಾಶ ನೀಡಲಾಗಿತ್ತು. ಈ ನೆಲಗಡಲೆ ಬಿತ್ತನೆ ಚೀಲಗಳನ್ನು ಕಾನೂನಾತ್ಮಕವಾಗಿ ಸರ್ಕಾರದ ಸುತ್ತೋಲೆಯಂತೆ ಇಲಾಖೆ ಗುರುತಿಸಿರುವ ಹಳ್ಳಿಗಳ ನೈಜ ಫಲಾನುಭವಿ ರೈತರನ್ನ ಗುರುತಿಸಿ ಹಂಚಿಕೆ ಮಾಡಬೇಕಾಗಿತ್ತು. ಆದರೆ ಕೃಷಿ ಇಲಾಖೆಯ ಅಸಮರ್ಥ ವಿಧಾನ ಹಾಗೂ ಶಾಮೀಲಿನಿಂದಾಗಿ ಯಾವುದೇ ಭಯವಿಲ್ಲದೆ ಕಾಂಗ್ರೆಸ್ ಮತ್ತು ಬಿಜೆಪಿ ಮುಖಂಡರು ಕಾನೂನು ಬಾಹಿರವಾಗಿ ಪಾತಪಾಳ್ಯದ ರೈತ ಸಂಪರ್ಕ ಕೇಂದ್ರದ ಗೋದಾಮಿಗೆ ನುಗ್ಗಿ ದೌರ್ಜನ್ಯದಿಂದ ನೆಲಗಡಲೆಯನ್ನ ದೋಚಿಕೊಂಡು ಹೋಗಿರುವುದು ತಾಲೂಕಿನ ಆಡಳಿತ ಯಂತ್ರಾಂಗದ ದುಸ್ಥಿತಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಪಾತಪಾಳ್ಯದ ರೈತ ಸಂಪರ್ಕ ಕೇಂದ್ರದಲ್ಲಿ ನಿಯಮ ಬಾಹಿರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ಹಿಂಬಾಲಕರು ಕಡಲೆಕಾಯಿಯನ್ನ ದೋಚಿಕೊಂಡು ಹೋಗಿರುವುದು ಕರ್ನಾಟಕ ಪ್ರಾಂತ ರೈತ ಸಂಘ ಖಂಡಿಸುತ್ತದೆ ಎಂದು ಹೇಳಿದ್ದಾರೆ. ಜಿಲ್ಲಾ ಸಂಚಾಲಕ ಚನ್ನರಾಯಪ್ಪ ಮಾತನಾಡಿ, ತಾಲೂಕಿನ ಪಾತಪಾಳ್ಯ ಹೋಬಳಿಯ ರೈತ ಸಂಪರ್ಕ ಕೇಂದ್ರದಲ್ಲಿ ಸಂಗ್ರಹಿಸಿದ್ದ ನೆಲಗಡಲೆ ಮೂಟೆಗಳನ್ನು ಏಕಾಏಕಿ ದಾಳಿ ಮಾಡಿ ಅಧಿಕಾರಿಗಳ ಸಮ್ಮುಖದಲ್ಲಿ ಮೂಟೆಗಳನ್ನು ಹೊತ್ತುಕೊಂಡು ಹೋಗಿದ್ದಾರೆ. ಇದರಿಂದ ಅರ್ಹ ಫಲಾನುಭವಿ ರೈತರಿಗೆ ನೆಲಗಡಲೆ ಮೂಟೆಗಳು ಸಿಕ್ಕಿಲ್ಲ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಪಕ್ಷಾತೀತವಾಗಿ ಇವತ್ತು ರೈತರಾಗಿರ್ತಕ್ಕಂಥವ್ರಿಗೆ ಆ ರೈತರಿಗೆ ಬೇಕಾದಂಥ ಬಿತ್ತನೆ ಬೀಜಗಳನ್ನು ಕೊಡ್ತಕ್ಕಂಥದ್ದು ಕನಿಷ್ಠ ಜವಾಬ್ದಾರಿ ಯಾರ್ದು ಅಂತ ಹೇಳಿದ್ರೆ ಇವತ್ತು ಕೃಷಿ ಇಲಾಖೆ ಅಧಿಕಾರಿಗಳು. ಇದರಲ್ಲಿ ಕೂಡ ನಿಗಮದಲ್ಲಿ ಇವತ್ತು ಶಾಸಕರೇ ಇದ್ದಾರೆ. ನಿಗಮದಲ್ಲಿ ಕೂಡ ಇವತ್ತು ಬಿತ್ತನೆ ಬೀಜ ನಿಗಮದ ಅಧ್ಯಕ್ಷರಾಗಿ ಇವತ್ತು ಶಾಸಕರೇ ಇದ್ದಾರೆ. ಇದು ಬಹುಳ ದೌರ್ಭಾಗ್ಯ ಇಲ್ಲ ನಮ್ಮ ತಾಲೂಕಿಗೆ. ಯಾಕಂತ ಹೇಳಿದ್ರೆ ಅವರೇ ನಿಗಮದ ಅಧ್ಯಕ್ಷರಾಗಿದ್ದುಕೊಂಡು ನಮ್ಮ ತಾಲೂಕಿನಲ್ಲಿ ಬರ್ತಕ್ಕಂಥ ಇವತ್ತು ಬಿತ್ತನೆಗೆ ಬೇಕಾದಂಥ ಇವತ್ತು ನೆಲಗಡಲೆ ಏನು ರೈತರಿಗೆ ಉಚಿತವಾಗಿ ಬೆಳೆದು ಅದನ್ನು ಮತ್ತೆ ರೈತರಿಗೆ ರೈತರಿಂದ ಮತ್ತೆ ವಾಪಸ್ ಕಂಪನಿಗೆ ಕೊಡಬೇಕು, ಮತ್ತು ಅದು ಇಲಾಖೆ ಕೊಟ್ಟ ನಂತರದಲ್ಲಿ ಇವತ್ತು ಇದಾಗಬೇಕು ಅಂತ ಅವರು ಕೃಷಿ ಇಲಾಖೆ ಅಧಿಕಾರಿಗಳು ಹೇಳಿದ್ರು. ಇದು ನೋಡಿದ್ರೆ ಯಾರು ಕೊಟ್ಟಿದ್ದಾರೆ? ಅವ್ರು ಕೊಟ್ಟಿದ್ದಾರೆ. ಯಾರು ಕೊಟ್ಟಿರ್ತಕ್ಕಂಥದ್ದಂದರೆ ಇವತ್ತು ತಿನ್ನುವುದಕ್ಕೆ ಕೊಟ್ಟಿದ್ದಾರೆ ಹೊರತು ಹೊಲದಲ್ಲಿ ಬಿತ್ತನೆ ಮಾಡೋಕ್ಕೆ ಯಾರಿಗೂ ಕೊಟ್ಟಿಲ್ಲ. ಇದು ತುಂಬ ನೋವಿನ ಸಂಗತಿ. ಈ ರೀತಿ ಮಾಡಿದರೆ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಅಧಿಕಾರಿಗಳಲ್ಲ, ಜನಪ್ರತಿನಿಧಿಗಳ ಕೈಗೊಂಬೆಗಳಾಗಿ ಇವತ್ತು ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಆ ವಿಧಾನಗಳನ್ನು ಬಿಡಬೇಕು. ನೀವು ರಾಜ್ಯ ಸರ್ಕಾರದ
ಅಡಿಯಲ್ಲಿ ಇವತ್ತು ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ನೌಕರು ನೀವು ಎಲ್ಲ ಪಕ್ಷದ ರೈತರಿಗೂ ಕೂಡ ನ್ಯಾಯ ಒದಗಿಸ್ಕೊಡ್ತಕ್ಕಂಥವ್ರು ನೀವು ಇವತ್ತು ಎಲ್ಲೋ ಒಂದು ಕಡೆ ಬಚ್ಚಿಟ್ಕೊಂಡು ನೀವು ಒಂದು ಹಿಂದಿನ ಬಾಗಿನಲ್ಲಿ ಇವತ್ತು ಆ ಶಾಸಕರ ಹಿಂಬಾಲಿಕೆಗೆ ಕೊಡ್ತಕ್ಕಂಥದ್ದು ಕೂಡ ಇವತ್ತು ನಡೆದಿದೆ. ಯಾರು ಬಲಾಟಿಗೆ ಹೋಗ್ಬಿಟ್ಟು ರೋಪ್ ಹಾಕಿದ್ರೆ ಅವ್ರು ಕೊಟ್ಟು ಕಳಿಸ್ತಾರೆ. ಸಾಮಾನ್ಯ ರೈತರಿಗೆ ಇವತ್ತು ನೇರವಾಗಿ ಇವತ್ತು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿತ್ತನೆ ಬೀಜ ಇವತ್ತು ಬೇಕಾದಂಥ ಸಾಮಗ್ರಿಗಳು ಇವತ್ತು ಸಿಗದೇ ಇರ್ತಕ್ಕಂಥದ್ದು ಇದು ತುಂಬ ದುರದೃಷ್ಟ. ಹಾಗಾಗಿ ನಾವು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಇವತ್ತು ಖಂಡನೆಯನ್ನು ಮಾಡ್ತೀವಿ. ಇವತ್ತು ರೈತರಿಗೆ ಸಲ್ಲಬೇಕಾದಂಥ ಇವತ್ತು ನೆಲಗಡಲೆ ಸಂಪೂರ್ಣವಾಗಿ ಇವತ್ತು ತಿನ್ನುವುದಕ್ಕೆ ಬೇರೆ ಬೇರೆ ಕೈಗಳಿಗೆ ಇವತ್ತು ಸೇರಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ. ಇದು ಪತ್ರಿಕೆಗಳ ಬಂದಿದೆ. ಇದು ಇವತ್ತು ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಶಾಸಕರು ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಕೈಯಲ್ಲಿ ಆಗದೇ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ಈ ರೀತಿ ಮುಂದುವರೆದರೆ ನಾವಿನ್ನು ರೈತರ ನಾಯಕರಾಗಿ ಇವತ್ತು ಕೃಷಿ ಇಲಾಖೆ ಮುಂದೆ ಪ್ರತಿಭಟನೆ ಮಾಡಬೇಕಾಗ್ತದೆ, ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕಾಗ್ತದೆ. ಈ ರೀತಿ ಮುಂದುವರೆದರೆ ಎಚ್ಚರಿಕೆಯಾಗಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಅವರಿಗೆ ಎಚ್ಚರಿಕೆಯನ್ನು ನಾವು ಕೊಡ್ತೀವಿ.